ಯಾಕೆ ಅವರು ಒಂದು ಆಗಿರ್ಬೇಕು? ಅವರಿಗೆ ಸಿಂಡಿಕೇಟ್ ಮೆಂಬರ್ ಬಂದ್ರು, ಅವರೊಟ್ಟಿಗೆ ಯಾರೋ 10 ಜನ ಏನು ಸಾರಿಗೆ ಏನು ಒಟ್ಟು ಯಾವ್ದೋ ಪೋಸ್ಟ್ ಇಲ್ಲ, ಏನು ಸಿಂಡಿಕೇಟ್ ಅಲ್ಲಿ ಯಾವ ಜಾಗ ಕೂಡ ಇಲ್ಲ. ಅವ್ರು ಬಂದು ಓಪನ್ ಆಗಿ ನಮ್ಮ ಇದರಲ್ಲಿ ಏನು ಕಾಲೇಜ್ ಕ್ಯಾಂಪಸ್ ಒಳಗೆ ಬಂದು DK ಶಿವಕುಮಾರ್ ಘೋಷಣೆ, ಸಿದ್ದರಾಮಯ್ಯನ ಘೋಷಣೆ, NSA ಘೋಷಣೆ ಹಾಕ್ತಾರಂತಾದ್ರೆ ನಮ್ಮ ಕ್ಯಾಂಪಸ್ ಇವತ್ತು ಎಲ್ಲಿ ಬಂದಿದೆ? ಇವತ್ತು ನಮ್ಮ ಕ್ಯಾಂಪಸ್ ಅಲ್ಲಿ ಪೊಲಿಟಿಕಲ್ ಎಜೆಂಡಾ ಬರ್ಲಿಕ್ಕೆ ಇಲ್ಲ. ನಮ್ಮ ಕ್ಯಾಂಪಸ್ ಅಲ್ಲಿ ಪೊಲಿಟಿಕಲ್ ಎಜೆಂಡಾ ಜಾಗನೇ ಇಲ್ಲ. ಇವಾಗ ನಾವು ಆದೇಶಗಳ ABP ಆಗಿ ABP is not just a leftist or rightist ಸಂಘಟನೆ. ಮತ್ತೆ ಇಲ್ಲಿ ಪ್ರಿನ್ಸಿಪಲ್ ನಮ್ಮ ಪ್ರಿನ್ಸಿಪಲ್ ಆಗಲಿ ಯಾರಿಗಾಗ್ಲಿ ಇವರಿಗೆ ಬರೀ ವಿಷಯ ಗೊತ್ತಿದ್ದದೆ ಏನಂದ್ರೆ ಇವರು ಸಿಂಡಿಕೇಟ್ ಮೆಂಬರ್ ಬರ್ತಾರೆ, ಅದೇ ನಾವು ಸಿಂಡಿಕೇಟ್ ಮೆಂಬರ್ ಬರ್ತಾ ಇದ್ದಾರೆ ಅಂತ. ಸೊ ಅವರನ್ನು ಕೂಡ ನಾವು ದೂರಿಗೆ ನಮ್ಗೆ ಸಿಂಡಿಕೇಟ್ ಮೆಂಬರ್ ಹೇಗೆ ಅವ್ರು 10 ಜನ ಅಂದ್ರು, 10 ಜನ ಯಾರು? ಅವ್ರಿಗೇನಾದ್ರು ಏನು ಜವಾಬ್ದಾರಿ ಇತ್ತಾ? ಸಿಂಡಿಕೇಟ್ ಅಲ್ಲಿ ಏನಾದ್ರು ಕೆಲಸ ಇದೆಯಾ? ಅವ್ರು ಹೇಗೆ ಬಂದ್ರು? 10 ಜನ ಬರ್ತಾರೆ, ಸೀಟ್ ಹಂಗೆ ಹೋಗ್ತಾರೆ. ಸಿಂಡಿಕೇಟ್ ಮೆಂಬರ್ ಬರ್ತಾರೆ, ಸಿಂಡಿಕೇಟ್ ಮೆಂಬರ್ ಒಟ್ಟಿಗೆ 5 ಜನ ಸಿಂಡಿಕೇಟ್ ರಿಲೇಟೆಡ್ ಬಂದ್ರೆ ಪರವಾಗಿಲ್ಲ. ಇವ್ರು ಬಂದು ಒಳಗೆ ಏನ್ ಕುತಂತ್ರ ಮಾಡಿದ್ದಾರೆ ಅಂದ್ರೆ ಸ್ವೀಟ್ ಹಂಚುತ್ತಿದ್ದಾರೆ ಸಿಂಡಿಕೇಟ್ ಮೆಂಬರ್ ಆಗಿ.